ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ GPSTR, PSTR, HSTR ಅಪ್ಡೇಟ್ಗೆ ಸ್ವಾಗತ. ಮುಂದಿನ ವಾರ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ. ನಿಮಗೆ ಯಾವೆಲ್ಲ ಮೂಲ ಡಾಕ್ಯುಮೆಂಟ್ಗಳು ಕೂಡ ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಗಳು, ಕೆಲವೊಂದು ಡಾಕ್ಯುಮೆಂಟ್ಗಳು ಯಾವುದು ಬೇಕು ಅದನ್ನು ತಿಳಿಸ್ಕೊಡ್ತೀವಿ. ಇದನ್ನು ನೀವು ಈಗಲೇ ತಯಾರಿ ಮಾಡಿಕೊಂಡು ಹೊಂದಿಸ್ಕೊಂಡು, ಲೈಕ್ ನೀವು ಈಗಲೇ ಇಟ್ಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈಸಿ ಆಗುತ್ತೆ. ಅಧಿಸೂಚನೆ ನೋಟಿಫಿಕೇಶನ್ ಆದ ನಂತರ ಸಣ್ಣ ಪುಟ್ಟ ಬದಲಾವಣೆ ಕೂಡ ಆಗ್ಬೋದು. ನಾವು ಈ ಹಿಂದಿನ ನೇಮಕಾತಿ ಯಾವ ರೀತಿ ಇತ್ತು ಅದರ ಆಧಾರದ ಮೇಲೆ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ ಕೇಳ್ಬೋದು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀವಿ. SLC ಅಂಕಪಟ್ಟಿ, ಒರಿಜಿನಲ್ SLC ಮಾರ್ಕ್ಸ್ ಕೊಡಬೇಕಾಗುತ್ತೆ. ಅದರಲ್ಲಿ ನಮ್ಮದು ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ವೆರಿಫಿಕೇಶನ್ ಕೂಡ ಮಾಡ್ತಾರೆ. ಅದು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಎಲ್ಲ ಮಾಹಿತಿಗಳು ಕೂಡ ಎಲ್ಲ ಡಾಕ್ಯುಮೆಂಟ್ಗಳಲ್ಲಿ ಮ್ಯಾಚ್ ಆಗಬೇಕು. ಅದು SLC ಅಂಕಪಟ್ಟಿ ಮ್ಯಾಂಡೇಟರಿ ಆಗಿರುತ್ತೆ. ನಂತರ 12th ದ್ವಿತೀಯ PUC ಅಂಕಪಟ್ಟಿ ಏನಿದೆ ಅದು ಕೂಡ ಮ್ಯಾಂಡೇಟರಿ ಇರಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಮತ್ತು ನಮಗೆ ಡಿಗ್ರಿ ಎಲಿಜಿಬಲ್ ಇದ್ರೆ ಡಿಗ್ರಿ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ ಬೇಕಾಗುತ್ತೆ. ನಂತರ BEd, DED, DID ಇದು ಅಂಕಪಟ್ಟಿ ಮತ್ತೆ ಪ್ರಮಾಣ ಪತ್ರ ಕೂಡ ನಮಗೆ ಬೇಕಾಗುತ್ತೆ. BEd, DED ಎಲ್ಲ ಕೂಡ ನಿಮ್ಮದು ಅಂಕಪಟ್ಟಿ ಒರಿಜಿನಲ್ ಮತ್ತೆ ನಿಮಗೆ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ನಂತರ ಇನ್ ಕೇಸ್ ಟೆಟ್ ಎಲಿಜಿಬಲ್, ಟೆಟ್ ಯಾರ್ಯಾರಿಗೆ ಇದೆ ಅವರಿಗೆ TT ಅರ್ಹತಾ ಪ್ರಮಾಣ ಪತ್ರ, ಎಲಿಜಿಬಲ್ ಪ್ರಮಾಣ ಪತ್ರ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಿಮಗೆ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ, ರೀಸೆಂಟ್ ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ. ನಿಮ್ಮದು ಸಿಗ್ನೇಚರ್, ನಿಮ್ಮದು ಸಹಿ ಬೇಕಾಗುತ್ತೆ. ನಿವಾಸ ಪ್ರಮಾಣ ಪತ್ರ, ಲೈಕ್ ನಿಮ್ದು ಅಗತ್ಯವಿದ್ರೆ ನಿಮ್ಮದು ನಿವಾಸ ಪ್ರಮಾಣ ಪತ್ರ ಕೂಡ ಬರುತ್ತೆ. ಇನ್ ಕೇಸ್ ಯಾರೆಲ್ಲ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ರೂರಲ್ ವಿದ್ಯಾರ್ಥಿಗಳಿಗೆ, ಅವರಿಗೆ ಅಪ್ಲಿಕೇಬಲ್ ಆಗೋರಿಗೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಮೀಸಲಾತಿ ಅಭ್ಯರ್ಥಿಗಳಿಗೆ ನೋಡಿದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವೆರಿ ಇಂಪಾರ್ಟೆಂಟ್. ಮತ್ತೆ 371J ಯಾರಿಗೆ ಇದೆ ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ, ಮಾಜಿ ಸೈನಿಕ ಪ್ರಮಾಣ ಪತ್ರ, ಅಂಗವಿಕಲರಿಗೆ PWD ಪ್ರಮಾಣ ಪತ್ರ ಆಗಿರ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಅಲ್ಲಿ ನಿಮಗೆ ಮೈನ್ ಥಿಂಗ್, ಈಗ ಆಲ್ರೆಡಿ ಇಂಟರ್ನಲ್ ರಿಸರ್ವೇಶನ್ ಕೂಡ ತಂದಿದ್ದಾರೆ, ಅದು ಕೂಡ ಅಪ್ಲಿಕೇಬಲ್ ಆಗ್ಬೋದು. ಇಂಟರ್ನಲ್ ರಿಸರ್ವೇಷನ್ಸ್ ನಿಮಗೆ ಯಾವ್ದು ಕೆಟಗರಿ ಬರುತ್ತೆ, ರಿಸರ್ವೇಶನ್ ಎಷ್ಟು ಬರುತ್ತೆ ಅಂತ ಅದನ್ನು ಕೂಡ ಒಂದ್ಸಲ ನಮಗೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅದನ್ನ ನಮಗೆ ಕ್ಲಾರಿಫೈನ ಮಾಡ್ತಾರೆ ನೋಟಿಫಿಕೇಶನ್ ಸಂದರ್ಭದಲ್ಲಿ. ನಿಮಗೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಡಾಕ್ಯುಮೆಂಟ್ಗಳು ಯಾವ ರೀತಿ ಬೇಕು, ಯಾಕಂದ್ರೆ ಈಗ ಶೆಡ್ಯೂಲ್ ಕಾಸ್ಟ್ಗಳಿಗೆ ಇಂಟರ್ನಲ್ ರಿಸರ್ವೇಶನ್ ಕೊಟ್ಟಿರೋ ಕಾರಣ ಅದು ಕೂಡ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ನಿಮಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ಬೇಕು. ಮತ್ತೆ ಸೆಲ್ಫ್ ಅಟೆಸ್ಟೆಡ್ ಜೆರಾಕ್ಸ್ ಪ್ರತಿಗಳು ಕೂಡ ಬೇಕು. ಮತ್ತೆ ಅರ್ಜಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬೇಕಾಗುತ್ತೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ. ಈಗಾಗಲೇ 15,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು, ಇನ್ನು ಕೂಡ ನೋಟಿಫಿಕೇಶನ್ ಕೂಡ ಆಗಿಲ್ಲ. ಹಾಗಾಗಿ ನಿಮ್ಮ ಡಿಗ್ರಿ, BEd, DED ಎಲ್ಲದೂ ಕೂಡ ನಿಮಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಆಧಾರ್ ಎಲ್ಲ ಕೂಡ ನೀವು ಡಾಕ್ಯುಮೆಂಟ್ಗಳನ್ನ ಸರಿಪಡಿಸಿಟ್ಕೊಳ್ಳಿ. ನಂತರ ನಿಮಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಎಕ್ಸ್ಪೈರ್ ಆಗಿರುತ್ತೆ, ಲೈಕ್ ಸಾಕಷ್ಟು ಸಮಸ್ಯೆ ಕೂಡ ಆಗಿತ್ತು, ಎಕ್ಸ್ಪೈರ್ ಆಗಿರುತ್ತೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.